ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಕರ್ನಾಟಕದ ವಿಶಿಷ್ಟ ಅಡುಗೆಗಳಲ್ಲಿ ಸಜ್ಜಪ್ಪ ಕೂಡ ಒಂದು. ಇಂಥ ಸಜ್ಜಪ್ಪನ ಸಾಮಾನ್ಯವಾಗಿ ದಸರಾ ಹಾಗೆ ದೀಪಾವಳಿಲಿ ಹೆಚ್ಚಾಗಿ ಮಾಡ್ತಾರೆ. ಅಂತಹ ಸಜ್ಜಪ್ಪನ ಇವತ್ತು ನಾವು ಹಲಸಿನಣ್ಣನ್ನ ಬಳಸಿ ವಿಶೇಷವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ಅರ್ಧ ಕಪ್ಪಷ್ಟು ಸಣ್ಣ ರವೆ ಹಾಗೆ ಅರ್ಧ ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಕಲಿಸ್ಕೋಬೇಕು. ಮೊದಲೇ ಜಾಸ್ತಿ ನೀರು ಹಾಕಿದ್ರೆ ಅದು ಸ್ವಲ್ಪ ತೆಳುವಾಗುತ್ತೆ ಅಥವಾ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ಹದನ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಂತರ ಇದನ್ನ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಕರೆಕ್ಟಾಗಿ ಹದವಾಗಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿದ್ರೆ ಹಿಟ್ಟು ಮೃದುವಾಗಿ ಬರುತ್ತೆ. ಹಾಗೆ ಸಜ್ಜಪ್ಪ ತಟ್ಟೋದು ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಈ ಎಣ್ಣೆನ ಈ ಮೈದಾ ಮತ್ತು ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದಿ ಒಂದು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಅಷ್ಟೊತ್ತಿಗೆ ಹೂರಣನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಹೂರಣಕ್ಕೆ ನಾನು 1 ಕಪ್ಪಷ್ಟು ಹಲಸಿನಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಕಾಯಿ ತುರಿನ ನೀರು ಹಾಕ್ಕೊಳ್ಳೋದು ಬೇಡ, ಹಾಗೇ ರುಬ್ಕೋಬೇಕು. ಹಾಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಹಲಸಿನಣ್ಣನ್ನ ಹಾಕ್ಕೊತಾ ಇದ್ದೀನಿ. ಹಲಸಿನ ತೊಳೆನ ನಾನು 1 ಕಪ್ಪಷ್ಟು ಹಲಸಿನ ಹಳೆ ತೊಗೊಂಡಿದ್ದೀನಿ. ಇದನ್ನ ಬೀಜ ಬಿಡಿಸಿ ಆ ನಾರೆಲ್ಲ ತಕ್ಕೊಂಡು 1 ಕಪ್ಪಷ್ಟು ಹಲಸಿನ ತೊಳೆನ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ನೀರು ಹಾಕ್ಕೊಳ್ದಿರ ಹಾಗೆ ರುಬ್ಕೋಬೇಕು. ಈಗ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇಲ್ಲಿ ಹಲಸಿನ ತೊಳೆ ಸ್ವೀಟಾಗಿದ್ದರೆ ಹೀಗೆ ತಿನ್ನೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಬೆಲ್ಲನ ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಈ ಬೆಲ್ಲ ಕರಗೋಕ್ಕೋಸ್ಕರ ಅಷ್ಟೇ ನೀರು ಹಾಕ್ಕೊಂಡಿರೋದು. ಈ ಬೆಲ್ಲ ಚೆನ್ನಾಗಿ ಸಂಪೂರ್ಣವಾಗಿ ಕರಗಿದ ನಂತರ ನಾನೀಗ ಹೂರಣನ ಸಿದ್ಧ ಮಾಡ್ಕೊಳ್ಳುವಂಥ ಪಾತ್ರೆಗೆ ಈ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ. ತಳದಲ್ಲಿ ಕೂಡ ಅಷ್ಟೇ ಒಂಚೂರು ಕೂಡ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಈಗ ಸೋಸ್ಕೊತಾ ಇದ್ದೀನಿ. ಹೀಗೆ ಸೋಸ್ಕೊಂಡು ಈ ಬೆಲ್ಲ ಸ್ವಲ್ಪ ಕುದಿ ಅಂಟ್ಲಿ ನಂತರ ಈ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಳೋಣ. ನೋಡಿ, ಬೆಲ್ಲ ಕುದಿಯೋಕ್ಕೆ ಶುರು ಆಯಿತು. ಈಗ ಈ ರುಬ್ಬಿರೋಂಥ ಹಲಸಿನಣ್ಣಿನ ಮಿಶ್ರಣನ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲದ ನೀರಲ್ಲಿ. ಹಾಗೆ ಇಲ್ಲಿ ನಾನು ತೊಗೊಂಡಿರೋಂಥ ಹಲಸಿನಣ್ಣು ತುಂಬ ಸಿಹಿಯಾಗಿತ್ತು. ಹಾಗಾಗಿ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಲಸಿನಣ್ಣು ಏನಾದ್ರು ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಸಪ್ಪೆ ಇದೆ ಅನ್ನೋದಾದರೆ ಬೆಲ್ಲದ ಪ್ರಮಾಣನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ನೀರು ಎವಾಪರೇಟ್ ಆಗೋ ತನಕ ಇದೇ ರೀತಿ ಹುರ್ಕೋಬೇಕು. ಕೈ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಹುರ್ಕೋಬೇಕು. ಹಾಗೆಯೇ ಈ ಸಜ್ಜಪ್ಪಕ್ಕೆ ಸಾಮಾನ್ಯವಾಗಿ ರವೆ ಮತ್ತು ಗಸಗಸೆನ ಹುರಿದು ಹಾಕ್ಕೊಳ್ತೀನಿ ನಾನು. ಆದರೆ ಇದು ಹಲಸಿನಣ್ಣಿನ ಸಜ್ಜಪ್ಪ ಅಲ್ವಾ, ಹಾಗಾಗಿ ಹಲಸಿನಣ್ಣಿನ ಫ್ಲೇವರ್ ಹೈಲೈಟ್ ಆಗಲಿ, ಗಸಗಸೆ ಹಾಕ್ಬಿಟ್ರೆ ಗಸಗಸೆ ಫ್ಲೇವರ್ ಬರುತ್ತೆ. ಹಾಗಾಗಿ ನಾನು ಏನೂ ಹಾಕ್ಕೊಂಡಿಲ್ಲ, ಹಾಗೆ ಹುರ್ಕೊತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿನೂ ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ನೀರೆಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗಿದೆ. ಒಳ್ಳೆ ಪಾಕ ಬಂದಿದೆ. ನೋಡಿ, ತಳ ಬಿಟ್ಟು ಬರ್ತಾ ಇದೆ. ಈಗ ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಮಾಡೋಕ್ಕೆ ಇಟ್ಕೊಳ್ಳೋಣ. ಇದು ಒಂದು ಅರ್ಧ ಗಂಟೆ ಹೋದರೆ ತಣ್ಣಗಾಗಿರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು 1/4 ಭಾಗದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯೋದಕ್ಕೆ. ಈಗ ಒಂದು ಒಬ್ಬಟ್ಟಿನ ಶೀಟ್ನ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಈಗಾಗಲೇ ಕಲಸಿಟ್ಕೊಂಡಿದ್ದೀವಲ್ಲ ರವೆ ಮತ್ತು ಮೈದಾನ, ಅದನ್ನು ಸ್ವಲ್ಪ ನಾದ್ಕೊಂಡು ಅದನ್ನು ಸ್ವಲ್ಪ ತೊಗೊತಾ ಇದ್ದೀನಿ. ಈಗ ನಾವು ಹೂರಣನ ಯಾವ ಮೆಜರ್ಮೆಂಟಲ್ಲಿ ತೊಗೋತೀವೋ ಅದರಲ್ಲಿ ಅರ್ಧದಷ್ಟು ಕನಕ ತೊಗೋಬೇಕು. ಈ ರೀತಿ ಒಂದು ಉಂಡೆ ತೊಗೊಂಡು ಈ ಒಬ್ಬಟ್ಟಿನ ಶೀಟ್ ಮೇಲೆ ತೆಳುವಾಗಿ ಹರಡ್ಕೊಂಡು ನಂತರ ಈಗಾಗಲೇ ಮಾಡಿಕೊಂಡಿದ್ದೀವಲ್ಲ ಹೂರಣ, ಅದು ಕೂಡ ನೋಡಿ ತಣ್ಣಗಾಗಿದೆ. ಅದನ್ನ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿಕೊಂಡು ಇದಕ್ಕೆ ಮಧ್ಯದಲ್ಲಿ ಇಟ್ಟು ಈ ರೀತಿ ಸುತ್ತು ಕವರ್ ಮಾಡಬೇಕು. ಒಂಚೂರು ಕೂಡ ಗ್ಯಾಪ್ ಇರಬಾರ್ದು, ಆ ರೀತಿ ಕವರ್ ಮಾಡಿ ಇದನ್ನು ತಟ್ಕೊಬೇಕು. ಇದನ್ನು ಒಬ್ಬಟ್ಟು ರೀತಿ ತೆಳುವಾಗಿ ತಟ್ಟಬಾರ್ದು, ಸ್ವಲ್ಪ ದಪ್ಪದಲ್ಲಿರಬೇಕು. ಆಗ ದಪ್ಪಕ್ಕಿದ್ರೆ ಆ ಸಜ್ಜಪ್ಪ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ತಿಕ್ನೆಸ್ ಇರಬೇಕು. ಈ ತಿಕ್ನೆಸ್ ಇದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಸಜ್ಜಪ್ಪ. ಇದೇ ರೀತಿ ನಾನು ಉಳಿದಂಥ ಸಜ್ಜಪ್ಪ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕರಿಯೋವಾಗ ಒಂದೇ ಸರಿ 2-3 ಕರ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊತಾ ಇದ್ದೀನಿ. ಇದನ್ನು ಸಾಮಾನ್ಯವಾಗಿ ದಸರಾದಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಆದರೆ ಇದು ಹಲಸಿನಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಹಲಸಿನಣ್ಣಿನ ಸ್ಪೆಷಲ್ಲಾಗಿ ಮಾಡ್ಕೊತಾ ಇರೋದು. ಈ ರೀತಿ ಈ ಸಜ್ಜಪ್ಪನ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ತಿಂದರೆ ಸುಮಾರು 8-10 ದಿವಸ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ.
ಈಗ ನೋಡಿ ಎಣ್ಣೆ ಕಾದಿದೆ. ಈಗ ಈ ಮಾಡ್ಕೊಂಡಿರೋಂಥ ಸಜ್ಜಪ್ಪನ ಈ ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸೈಡಿಂದ ಹಾಕ್ಕೋಬೇಕು. ಹಾಗೆಯೇ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬಾರ್ದು, ಆ ರೀತಿ ಹಾಕ್ಕೋಬೇಕು. ಮತ್ತು ಹಾಕಿದ ತಕ್ಷಣ ತಿರುವು ಹಾಕಬಾರ್ದು. ಅದು ಸ್ವಲ್ಪ ಚೆನ್ನಾಗಿ ಬೆಂದಿ ನೋಡಿ, ಮೇಲೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಈ ರೀತಿ ಡ್ರೈ ಆದ ನಂತರ ನಿಧಾನವಾಗಿ ತಿರುವು ಹಾಕ್ಕೋಬೇಕು. ಹಾಗೆ ಈ ರೀತಿ ತಿರುವು ಹಾಕ್ಕೊಂಡು ಎರಡೂ ಕಡೆ ಒಳ್ಳೆ ಹೊಂಬಣ್ಣ ಬರೋ ರೀತಿ ಬೇಯಿಸ್ಕೋಬೇಕು. ಈ ರೀತಿ ತಿರುವು ಹಾಕ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ನಿಧಾನವಾಗಿ ತಿರುವು ಹಾಕ್ಕೋಬೇಕು. ಯಾಕಂದರೆ ಅದು ಓಪನ್ ಆಗೋದ್ರೆ ಒಳಗಡೆ ಇರುವಂಥ ಹೂರಣ ಎಣ್ಣೆಗೆಲ್ಲ ಬಿಟ್ಕೊಂಬಿಟ್ಟು ಎಣ್ಣೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಕೆಂಪಿಗೆ ಬೇಯಿಸ್ಕೊಂಡ್ರೆ ರುಚಿಕರವಾದಂಥ ಸಜ್ಜಪ್ಪ ಸಿದ್ಧ ಆಗುತ್ತೆ. ಇದೇ ರೀತಿ ನಾನು ಮಾಡ್ಕೊಂಡಿರೋಂಥ ಅಷ್ಟು ಸಜ್ಜಪ್ಪನ ಎರಡೂ ಕಡೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.